ನಮಸ್ತೆ. ಆಂಜನೇಯ ವರದ ಗೋವಿಂದೋ ಗೋವಿಂದ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಜೈ ಶ್ರೀರಾಮ್. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಲಾರ್ಡ್ ಹನುಮಾನ್ ಸೇಸ್, ಡೆಕ್ ಹೆಸರು, ಯಾರು ಡೆಕ್ ಹೆಸರು ಏನು ಅಂತ ಕೇಳ್ತಿದ್ದಾರೆ. ಲಾರ್ಡ್ ಹನುಮಾನ್ ಸೇಸ್ 3 ಕಾರ್ಡ್ ಇದೆ ಇಲ್ಲಿ. ಓಕೆ, ಲೆಟ್ ಮಿ ಟೇಕ್ 3 ಗ್ರೂಪ್. ಓಕೆ, 3 ಗ್ರೂಪ್ ಆಗಿ ತಗೊಳ್ಳೋಣ. ಮೊದಲನೇದು, ಎರಡನೇದು, ಮೂರನೇದು, ಮೂರನ್ನು ನೋಡಿ. ಓಕೆ ಪ್ಲೀಸ್, ಮೂರನ್ನು ನೋಡಿ. ಡಿಟರ್ಮಿನೇಷನ್ ಇದೆ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲ ಸಮಸ್ಯೆಯಿಂದ ಹೊರ ಬರಬೇಕು ಅಂದ್ರೆ ಫಸ್ಟು ನಾವು ನಮ್ಮ ಶಕ್ತಿಗೆ ವಾಪಸ್ ಬರಬೇಕು. ಜೊತೆಗೆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಯಾವ ಚಾಲೆಂಜ್ ಬರುತ್ತೆ, ಅದನ್ನ ಹೇಗೆ ಫಾಲೋ ಮಾಡ್ಲಿ, ಇದನ್ನ ಹೇಗೆ ಸಾಲ್ವ್ ಮಾಡ್ಲಿ, ಇದನ್ನ ಹೇಗೆ ಸರಿಪಡಿಸ್ಲಿ, ಇದನ್ನ ಹೇಗೆ ಗೆಲ್ಲಿ, ಇದನ್ನ ಹೇಗೆ ಎದುರಿಸ್ಲಿ, ಈ ತರ ಯೋಚನೆ ಮಾಡ್ತಾ ಇರು. ಇನ್ನೆಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಂಜನೇಯ ಇಲ್ಲಿ ನಿಮ್ಗೆ ಕೆಂಪು ಬಣ್ಣದ ಬ್ರೆಸ್ಲೆಟ್ ಅಥವಾ ದಾರನ ಕಟ್ಕೊಳ್ಳಿ ಅನ್ನುವಂಥದ್ದನ್ನ ಕೂಡ ಹೇಳ್ತಿದ್ದಾರೆ. ಇನ್ನ 2 ಕಾರ್ಡ್ ಇದೆ, ಅದನ್ನು ಸೊ ನಿಮ್ಮ ಇನ್ನರ್ ಪೀಸ್, ನಿಮ್ಮ ಮಾನಸಿಕ ಶಾಂತಿನ ಯಾವ ಸಮಸ್ಯೆಯನ್ನು ಕದಡಬಾರ್ದು. ಅದ್ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬರ್ಲಿ, ನೀವ್ ಯಾವಾಗ್ಲೂ ಕೂಲ್ ಆಗಿ ಇರ್ಬೇಕು. ಜೈ ಶ್ರೀರಾಮ್ ಅಂತ ರಾಮ ಹೇಗೆ ಕೂಲ್ ಆಗಿ ಇದ್ರು ಹಾಗೆ. ಸೊ ನೀವು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳೋದಾಗ್ಲಿ, ನಿಮ್ಮ ಇನ್ನರ್ ಪೀಸ್ ಅನ್ನ ಕದಡ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೇಕೆಲ್ಲಾನು. ಜೊತೆಗೆ ಕೇಳ್ತಾ ಇರ್ಬೇಕು, ವಾಟ್ ನೆಕ್ಸ್ಟ್, ಏನ್ ಪ್ರಾಬ್ಲಮ್ ಇದೆ, ಇನ್ನೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾ ಇರ್ಬೇಕು. ಸಮಸ್ಯೆನ ಬಗೆಹರಿಸ್ತಾ ಇರ್ಬೇಕು. ಜೊತೆಗೆ ಧ್ಯಾನ ಮಾಡ್ಬೇಕು. ಚೆನ್ನಾಗಿ ಧ್ಯಾನ ಮಾಡಿ. ಮಂಗಳವಾರದತ್ತು ಸಾಧ್ಯ ಇದ್ರೆ ಉಪವಾಸ ಇರಿ ಅಂತ ಹೇಳ್ತಿದ್ದಾರೆ. ಮಂಗಳವಾರದತ್ತು ಆದ್ರೆ ಉಪವಾಸ ಇರಿ, ಅಥವಾ ಹಣ್ಣುಗಳನ್ನ ತಗೊಳ್ಳಿ ಅಂತ. ನಾ ಹೇಳ್ದೆ ಅಂತ ಎಲ್ರು ಉಪವಾಸ ಇರಬೇಡಿ. ನಿಮ್ ಕೈಲಿ ಆದ್ರೆ ಮಾತ್ರ ಉಪವಾಸ ಇರಿ, ಇಲ್ಲ ಅಂದ್ರೆ ಬೇಡ. ಫೀಲ್ ಯುವರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಆಸೆ ಕನಸುಗಳು ಏನಿದೆ ಆಲ್ರೆಡಿ ಆಗಿದೆ. ಸೊ ಒಂದ್ಸತಿ ಆಂಜನೇಯಂಗೆ ನೀವು ಜೈ ಆಂಜನೇಯ, ನಂದು ಇದು ಆಸೆ ಇದೆ ಈಡೇರ್ಸು ಅಂತ ಹೇಳಿದ್ರೆ ಆ ಕೆಲಸ ಆದಂಗೆ ಅಂತ ಅನ್ಕೊಳ್ಳಿ. ನಾನ್ ಬಂದ್ಮೇಲೆ ನೀವು ಚಿಂತೆ ಮಾಡಬೇಡಿ. ನೆಕ್ಸ್ಟ್ ನಿಮ್ ಜೀವನದಲ್ಲಿ ಏನ್ ಸಮಸ್ಯೆ ಬರ್ತಿದೆ, ಆ ಸಮಸ್ಯೆನ ಹೇಗ್ ಬಗೆಹರಿಸ್ಕೊಳ್ಳೋದು, ನನ್ನ ನಾಮ ಜಪನ ಹೇಗೆ ಮಾಡೋದು, ಇದ್ರ ಕಡೆ ಗಮನನ ಕೊಡಿ ಅಂತ ಆಂಜನೇಯ ಹೇಳ್ತಾರೆ. ಆಂಜನೇಯ ನಾಮ ಜಪನ. ಓಕೆ, ಜೊತೆಗೆ ನಿಮ್ಮ ವಿಜುವಲೈಸೇಷನ್ ಏನಿದೆ, ಮಲ್ಕೊಳಕ್ ಮುಂಚೆ ಒಂದು ಧನ್ಯವಾದನ, ಒಂದು ಕೃತಜ್ಞತೆನ ನೀವು ತಿಳಿಸ್ತಾ ಇಲ್ಲ, ಅದನ್ನ ತಿಳಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರಿಗೂ ಒಳ್ಳೆದಾಗತ್ತೆ. ನಗ್ನಗ್ತಾ ಇರಿ, ಖುಷಿಯಾಗಿರಿ. ಹಾಗೆ ಧೈರ್ಯವಾಗಿ, ತಾಳ್ಮೆಯಿಂದ ಮೆಡಿಟೇಷನ್, ಬುದ್ಧಂ ಶರಣಂ ಗಚ್ಚಾಮಿ ಅನ್ನುವಂಥ ರೀತಿಯಲ್ಲಿ ಶರಣಾಗತಿಯಿಂದ ನಿಮ್ಮ ಸಮಸ್ಯೆಗಳನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಅಂತ. ಶತ್ರುಗಳಿಗೆ ರಣ ಭಯಂಕರವಾಗಿರಿ, ಆದ್ರೆ ನಿಮ್ಗೆ ನೀವು ನಿಮ್ಮ ಪೀಸ್ ಆಫ್ ಮೈಂಡ್ ಜೊತೆ ಇರಿ ಅಂತ. ಭಕ್ತನಾಗಿ ನೀವು ಖುಷಿಯಿಂದ ಇರಿ ಅಂತ. ಸೊ ನಿಮ್ಮ 3 ಡೈಮೆನ್ಷನ್ ಏನಿದೆ ಅದನ್ನ ನೀವು ಕಳ್ಕೊಳ್ದಿರ ಫಾಲೋ ಮಾಡಿ ಅಂತ. ಓಕೆ, ಒಳ್ಳೇದಾಗಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಆಲ್ರೆಡಿ ಶಂಕ ಊದ್ಬಿಟ್ಟಿದ್ದಾರೆ. ಆಂಜನೇಯ ಯಶಸ್ಸು ಬಂತು ಅಂತ ತಿಳ್ಕೊಂತಿದ್ದಾರೆ. ಆಂಜನೇಯ ನಗ್ತಾ ಇರೋ ತರ ನನ್ಗೆ ಅನ್ನಿಸ್ತಾ ಇದೆ. ಎಲ್ಲ ಒಂದ್ ಕಡೆ ನೀವೊಂದು ತುಂಬಾ ದೊಡ್ಡ ಮಾಸ್ಟರ್, ಮೈಂಡ್ ಮಾಸ್ಟರ್ ಅಂತ ನೀವ್ ಅನ್ಕೊಂಡಿರ್ಬೋದು, ಅಥವಾ ನೀವೇನೇ ಮಾಡಿದ್ರು ಆಗ್ಬಿಡುತ್ತೆ, ನನ್ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ, ನಂಗೆ ಗೊತ್ತಿದೆ ನಂಗೆ ಏನ್ ಬೇಕು, ನಾನು ಹೇಗ್ ಮಾಡ್ಕೊಳ್ಬೇಕು, ಹೇಗ್ ಪಡ್ಕೊಳ್ಬೇಕು ಅನ್ನೋ ನಂಗೆ ಗೊತ್ತಿದೆ,
ನಾನು ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇರ್ತೀನಿ, ಅಲ್ಟಿಮೇಟ್ ಆಗಿ ನಾ ಹೆಚ್ಚಿನ ಯಶಸ್ಸನ್ನ ನಾನು ನೋಡ್ತೀನಿ ಅಂತ ತುಂಬಾ ಪಾಸಿಟಿವ್ ಥಾಟ್ಸ್ ಅಲ್ಲಿ ಇದೀರಾ. ಸೊ ಅದು ಆಂಜನೇಯನಿಗೆ ತುಂಬಾ ಇಷ್ಟ ಆಗ್ತಿದೆ. ಹಾಗೆ ಪಾಸಿಟಿವ್ ಥಾಟ್ಸ್ ಅಲ್ಲೇ ಇರಿ. ಓವರ್ ಕಾನ್ಫಿಡೆನ್ಸ್ ಅನ್ನಲ್ಲ ಅದನ್ನ. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನೀವಿಲ್ಲ. ಆದ್ರೆ ಆ ಥಾಟ್ಸ್ ನಿಮ್ದೇನಿದೆ ಅದು ಇಷ್ಟ ಆಗ್ತಿದೆ ಆಂಜನೇಯನ್ಗೆ, ಹಾಗೆ ಇರಿ ಅನ್ನುವಂಥದ್ದು ಇದೆ. ಸೊ ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರದೊತ್ತು ದಾಳಿಂಬೆ ಹಣ್ಣನ್ನ ತಗೊಂಡು ಹೋಗಿ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಆಂಜನೇಯನಿಗೆ ಧೂಪ ದೀಪ ನೈವೇದ್ಯನ ಮಾಡಿ ಹನುಮಾನ್ ಚಾಲೀಸನ ಓದಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಎಲ್ಲಾ ರೀತಿಯ ರೆಮಿಡೀಸ್ ನಿಮ್ಗೆ ಗೊತ್ತಿದೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎದ್ದಿ ಯಾರು ಓಡಾಡಕ್ ಆಗ್ತಾ ಇರ್ಲಿಲ್ಲ, ಇನ್ ಮುಂದೆ ಓಡಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸ ನಿಮ್ಗೆ ಗೊತ್ತಿರುವಂತ ವಿದ್ಯೆಗಳನ್ನ ದಾಖಲಿಸಿ ಇಡೋದು ಅನ್ನುವಂಥದ್ದು ಇದೆ. ಇದರಿಂದ ಒಂದಷ್ಟು ಜನರಿಗೆ ಒಳ್ಳೇದಾಗಬೇಕು ಅನ್ನುವಂಥದ್ದು ಇದೆ. ಸೊ ಇದು ಬೇರೆ ಯಾರಿಗೋ ಸಿಗಬಾರ್ದು. ಇದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಥವಾ ಇದನ್ನ ಬೇರೆ ರೀತಿಲಿ ಮಾರಾಟ ಮಾಡ್ಕೊಂಡು ಅದನ್ನ ಬೇರೆ ರೀತಿಲಿ ದುಷ್ಕಾರ್ಯಗಳಿಗೆ ಉಪಯೋಗಿಸೋರಿಗೆ ಅದು ಸಿಗಬಾರ್ದು. ಅಟ್ ದಿ ಸೇಮ್ ಟೈಮ್ ಯಾರು ಸಮಸ್ಯೆಯಲ್ಲಿ ಇದ್ದಾರೆ, ಯಾರಿಗೆ ರಕ್ಷೆ ಬೇಕಾಗಿದೆ, ಯಾರು ಪವರ್ಲೆಸ್ ಫೀಲ್ ಮಾಡ್ತಿದ್ದಾರೆ ಅವರಿಗೆ ಪವರ್ಫುಲ್ ಆಗ್ಲಿಕ್ಕೆ ಇದನ್ನ ನೀವು ರೆಮಿಡಿ ಹಾಗೆ ಬರ್ದಿಡ್ಬೇಕು ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಎಲ್ಲರಿಗೂ ಅಲ್ಲ, ಯಾರಿಗೆ ತೀರಾ ಎಲ್ಲೂ ಪರಿಹಾರ ಇಲ್ಲ ಅಂದವರಿಗೆ ಈ ಪರಿಹಾರ ಮಾರ್ಗಗಳನ್ನ ನೀವು ಬರ್ದಿಡ್ಬೇಕು. ಇದು ಸುಲಭವಾಗಿ ಅಗತ್ಯ ಇರೋರಿಗೆ ಆ ಸಮಯಕ್ಕೆ ಹೋಗಿ ತಲುಪೋ ಹಾಗೆ ಆಗ್ಬೇಕು ಅನ್ನೋದನ್ನ ನೀವು ಸಂಕಲ್ಪ ಮಾಡಿ ಇದನ್ನ ದಾಖಲಿಸಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಇದನ್ನ ಸ್ವಾರ್ಥಕ್ಕೆ ಯಾರು ಉಪಯೋಗಿಸ್ಕೊಳ್ತಾರೋ ಅವರಿಗೆ ಅದು ಸಿಗದಿರೋ ಹಾಗೆ, ಅದು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ಉಪಯೋಗಕ್ಕೆ ಬರದೇ ಇರೋ ಹಾಗೆ ಒಂದು ಗೊತ್ತಿಲ್ಲ ಯಾವ ವಿಧಾನದಿಂದ ಮಾಡ್ತೀರಾ ಅಂತ, ಆ ತರ ವಿಧಾನದಿಂದ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಓಂ ಶ್ರೀ ಹನುಮತೆ ನಮಃ ಅಂತ ದಿನಕ್ಕೆ 51 ಬಾರಿ ಪಠನೆನ ಮಾಡಿ ಅಂತ ಕೂಡ ಆಂಜನೇಯ ಹೇಳ್ತಾ ಇದ್ದಾರೆ. ಸೊ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ತುಂಬಾ ಲೇಜಿ ಆಗಿರ್ತೀರಾ, ಮಾಡಿದ್ರೆ ಎಲ್ಲ ಮಾಡ್ತೀರಾ, ಇಲ್ಲಾಂದ್ರೆ ಏನು ಮಾಡಲ್ಲ, ಕುತ್ಕೊಂಡ್ರೆ ಬರೀತೀರಾ, ಇಲ್ಲಾಂದ್ರೆ ಬರೆಯಲ್ಲ. ಸೊ ಧ್ಯಾನ ಮಾಡ್ಬೇಕಾದ್ರೂ ಅಷ್ಟೇ ಕಪಿಚೆಷ್ಟೆ ಮಾಡ್ಕೊಂಡು ಧ್ಯಾನ, ಸಾರಿ ತಪ್ಪಾಯ್ತು ಆಂಜನೇಯ, ಏನೇನೋ ತರ್ಲೆಗಳನ್ನ ಮಾಡ್ಕೊಂಡು ಧ್ಯಾನನ ಮಾಡ್ತಾ ಇರ್ತೀರಾ. ಸೊ ಹಾಗೆ ಮಾಡ್ಬೇಡಿ. ನಿಮ್ಮ ಲೈಫ್ ನ ಕಂಟ್ರೋಲಿಗೆ ತಗೊಂಬನ್ನಿ. ಆಟದ ಟೈಮಲ್ಲಿ ಆಟ, ಊಟದ ಟೈಮಲ್ಲಿ ಊಟ, ಪಾಠದ ಟೈಮಲ್ಲಿ ಪಾಠ ಇದಿರ್ಲಿ ಅನ್ನುವಂಥದ್ದು ಇದೆ. ಪ್ರಾಕ್ಟೀಸ್ ಮಾಡಿ ದಿನಾಗ್ಲೂ ಶ್ರೀರಾಮ ಬರೆಯೋದಕ್ಕೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದ ಎಲ್ಲ ಆಯಾಮಗಳನ್ನು ಎಂಜಾಯ್ ಮಾಡೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ದಿನಾಗ್ಲೂ ಸ್ವಲ್ಪ ಸೂರ್ಯ ನಮಸ್ಕಾರ ಹಾಕೋದು ಅಥವಾ ಯೋಗ ಮಾಡೋದು ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಾ ಕಲ್ತಾಯ್ತು, ಎಲ್ಲಾ ಮಾಡಾಯ್ತು, ಇನ್ನೇನು ದಬಾಕೋದು ಇಲ್ಲ ನಾನು ಅಂತ ಯಾರು ಅನ್ಕೊಂಡಿದೀರಾ? ಸೊ ಆ ಥರ ಇಲ್ಲ. ಸೊ ಕಲ್ತಿದ್ದೀರಲ್ವಾ, ಅದನ್ನೆಲ್ಲ ಉಪಯೋಗಕ್ಕೆ ಕೊಡಿ, ಜನಗಳಿಗೆ ಒಳ್ಳೇದಾಗ್ಲಿ. ಆದ್ರೆ ಅಪಾತ್ರರಿಗೆ ವಿದ್ಯಾದಾನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಈಗಾಗ್ಲೇ ಮಾಡಿ ಒಂದಷ್ಟು ಸಮಸ್ಯೆನ ಎದುರಿಸಿದೀರಾ, ಮತ್ತೆ ಅಂತ ಸಮಸ್ಯೆನ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿರಂತರವಾಗಿ ವಿದ್ಯೆ ನಿರಂತರವಾಗಿ ಹರಿತಾ ಇರ್ಬೇಕು. ಜನ ಎಷ್ಟು ಜ್ಞಾನವಂತರಾಗಿರ್ತಾರೋ ಅಷ್ಟು ದೇಶ ಸುಭಿಕ್ಷವಾಗಿ ಇರುತ್ತೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಡಿವೋಷನ್ ಇಸ್ ಪ್ರೊಟೆಕ್ಷನ್. ಭಕ್ತಿ ಮಾರ್ಗದಲ್ಲಿ ರಕ್ಷೆ ಇದೆ. ಶ್ರೀರಾಮ ಅನ್ನುವಂತ ನಾಮ ರಕ್ಷೆ, ಶ್ರೀರಾಮ ತಾರಕ ಮಂತ್ರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶ್ರೀರಾಮನ ತಾರಕ ಮಂತ್ರದ ಹಾಗೆ ಆಂಜನೇಯ ಕೂಡ ಹನುಮಾನ್ ಚಾಲಿಸ ಮುಖಾಂತರ ಇರಬಹುದು, ಅಥವಾ ತಮಸ್ಮಿನ್ ಕಾರ್ಯ ನಿರ್ಯೋಗ್ಯ ಪ್ರಮಾಣಂ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯಕರೋ ಭವ. ಎಲ್ಲಾ ರೀತಿಯ ನೆಗೆಟಿವಿಟಿಯಿಂದ ನಮ್ಮನ್ನ ರಕ್ಷೆ ಮಾಡುವಂತ ರಕ್ಷಾ ಕವಚವಾಗಿ ನಮ್ಗೆ ದೇವರ ಭಕ್ತಿ ಮಾರ್ಗ ಇದೆ. ಸೊ ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಯಾವತ್ತೂ ಸೋಲಿಲ್ಲ.
ಭಕ್ತಿ ಮಾರ್ಗದಲ್ಲಿ ಯಾವತ್ತೂ ಸಾವಿಲ್ಲ. ಸೊ ಸಾವು ನೋವು ಇಲ್ದಿರುವಂತ ಒಂದೇ ಒಂದು ಮಾರ್ಗ ಆಧ್ಯಾತ್ಮಿಕ ಮಾರ್ಗ. ಆಧ್ಯಾತ್ಮಿಕ ಮಾರ್ಗ ಬರಲ್ಲ ಅನ್ನೋರು ದೇವರನ್ನ ನಂಬಿ ದೇವರ ನಾಮ ಹೆಸರನ್ನ ಹೇಳ್ತಿದ್ರೆ ಸಾಕು. ನಂಗೆ 108 ಹೇಳಕ್ ಬರಲ್ಲ, ಅದ್ ಹೇಳಕ್ ಬರಲ್ಲ, ಇದ್ ಹೇಳಕ್ ಬರಲ್ಲ ಅಂದ್ರೆ ಅಮ್ಮ ತಾಯಿ ಕಾಪಾಡಮ್ಮ, ಚಾಮುಂಡಮ್ಮ ಕಾಪಾಡಮ್ಮ, ಬನಶಂಕರಮ್ಮ ಕಾಪಾಡಮ್ಮ ಅಂತೀವಲ್ಲ, ಆಂಜನೇಯ ಕಾಪಾಡಪ್ಪ ಅಂತೀವಲ್ಲ, ಅದೇ ಸಾಕು. ಅದನ್ನೇ ಹೇಳ್ಕೊಳ್ಳಿ, ಅದೇ 108 ಬಾರಿ ಹೇಳ್ಕೊಳ್ಳಿ ಸಾಕು. ಅದೇ ಭಗವಂತನ ಮುಟ್ಟು ಬಿಡುತ್ತೆ. ಸೊ ಸದ್ಯಕ್ಕೆ ಆಂಜನೇಯಂದು ಏನಾದ್ರೂ ಲಾಕೆಟ್ ಅಥವಾ ಕೈ ಚೈನ್ ಅಥವಾ ಡಾಲರ್ ಹಾಕೊಳ್ಳಿ ಅನ್ನುವಂಥದ್ದು. ಸೊ ನಿಮ್ಮ ಶಕ್ತಿ ಮೇಲೆ, ನಿಮ್ಮ ಭಕ್ತಿ ಮೇಲೆ ನಂಬಿಕೆ ಇರ್ಲಿ ಅಂತ ಹೇಳ್ತಿದ್ದಾರೆ. ಸೊ ಎಸ್, ಜನಗಳ ಸೇವೆಗೆ ಅಂತ ನಿಂತ ಮೇಲೆ ಅಥವಾ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ಕೊಂಡ್ಮೇಲೆ ನೀವು ಯಾವುದೇ ಅನುಮಾನನ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪವರ್ ನ ನೀವು ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾರು ಅಗತ್ಯ ಇಲ್ದವರಿಗೆಲ್ಲ ಸಹಾಯ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಅಗತ್ಯ ಇಲ್ದವರಿಗೆ ಸಹಾಯ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಇದ್ರೆ ಹನುಮಾನ್ ಚಾಲೀಸ ಅಥವಾ ಸುಂದರಕಾಂಡ ಅಥವಾ ರಾಮಾಯಣ ಬುಕ್ಗಳನ್ನ ಓದಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶನಿವಾರದೊತ್ತು ಭಜನೆಯನ್ನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ಕಷ್ಟ ಕಾಲದಲ್ಲಿ ನನ್ನನ್ನ ನೆನಿ, ನಾನು ಬರ್ತೀನಿ, ಎಲ್ಲ ಸಮಸ್ಯೆಯಿಂದ ಎಲ್ಲ ರಾಕ್ಷಸರಿಂದ ನಾನು ನಿನ್ನನ್ನ ಕಾಪಾಡ್ತೀನಿ ಅಂತ ಕೂಡ ಆಂಜನೇಯ ಇಲ್ಲಿ ಹೇಳ್ತಿದ್ದಾರೆ. ಭರವಸೆನ ಕಳ್ಕೊಳ್ಬೇಡ ಅಂತ ಹೇಳ್ತಿದ್ದಾರೆ. ಹಾಸ್ಪಿಟ್ಲಲ್ಲಿ ಏನೋ ಒಂದಷ್ಟು ಸಮಸ್ಯೆ ಆಗಿದ್ರೆ ಯೋಚನೆ ಮಾಡ್ಬೇಡಿ, ಆರೋಗ್ಯ ಉತ್ತಮ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೂ ನಿಮ್ಮ ಮಗುಗೂ ರಕ್ಷೆ ಇದೆ ಅಂತ ಕೂಡ ಹೇಳ್ತಾ ಇದೆ. ಸೊ ಎಸ್, ನಿಮ್ಮ ಹೆಂಡತಿ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತಿದ್ರೆ ಚಿಂತೆ ಮಾಡಬೇಡಿ, ಅವರಿಬ್ರು ಚೆನ್ನಾಗಿರ್ತಾರೆ, ನಾನು ರಕ್ಷೆ ಹಾಕ್ತೀನಿ ಅನ್ನುವಂಥದ್ದು ಕೂಡ ಇದೆ. ಯಾರು ಸ್ಟ್ರಗಲ್ ಮಾಡ್ತಿದಾರೋ, ಯಾರಿಗೆ ಕುಂದು ಕೊರತೆಗಳು ಇದೆಯೋ, ಯಾರಿಗೆ ಸಪೋರ್ಟ್ ಇಲ್ವೋ ಅವರಿಗೆಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಯಶಸ್ಸನ್ನ, ಪ್ರೊಟೆಕ್ಷನ್ ಅನ್ನ ತಂದ್ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಆಂಜನೇಯ ನಿಮ್ ಜೀವನದಲ್ಲಿ ಇದ್ದಾರೆ ಅನ್ನೋದನ್ನ ನೀವು ನಂಬಿ, ಆಂಜನೇಯ ನಿಮ್ ಜೀವನದಲ್ಲಿ ಇದ್ದಾರೆ. ಜೊತೆಗೆ ಒಂದು ಕೆಂಪು ಬಣ್ಣದ ವಸ್ತ್ರ ಅಥವಾ ಬಾವುಟ, ಆರೆಂಜ್ ಕಲರ್ದು ನೀವು ಆಂಜನೇಯನ ದೇವಸ್ಥಾನಕ್ಕೆ ಕೊಡಿ ಅಥವಾ ಬ್ಯಾನರ್ ಮಾಡಿಸಿ ನಿಮ್ಮ ಮನೆ ಮೇಲಾದ್ರೂ ಹಾಕಿ, ಇದರಿಂದ ಒಳ್ಳೇದಾಗುತ್ತೆ. ನಿಮ್ ಮನೇಲಾದ್ರೂ ಇಟ್ಕೊಳ್ಳಿ, ಅಟ್ಲೀಸ್ಟ್ ಪೂಜಾ ರೂಮ್ ಅಲ್ಲಾದ್ರೂ ಇಟ್ಕೊಳ್ಳಿ. ಸೊ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಮೆಡಿಟೇಷನ್ ಮಾಡ್ತಾ ಇದ್ರೆ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲ ಆಗತ್ತೆ. ಜೊತೆಗೆ ಹೆಚ್ಚು ತಿಳ್ಕೊಳ್ಳಿ, ಹೆಚ್ಚು ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಪ್ರಯಾಣ ಮಾಡ್ತಾ ಇರಿ, ಒಂದ್ ಕಡೆ ಇರಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ಬಾಟಮ್ ಆಫ್ ದಿ ಡೆಕ್ ಗ್ರೋತ್ ಮೈಂಡ್ ಸೆಟ್ ಇರ್ಲಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ನೀವು ಮಾಡ್ತಾ ಹೋಗಿ, ಹಳೆ ತಪ್ಪುಗಳನ್ನ ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಮುಂದಿನ ಜನಾಂಗಕ್ಕೆ ಅಥವಾ ಮುಖ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮುಂದಿನ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಡಿ ಅನ್ನುವಂಥದ್ದು ಇದೆ. ರೆಮಿಡೀಸ್ ಕೂಡ ಹೇಳ್ಕೊಡಿ ಅನ್ನುವಂಥದ್ದು ಇದೆ. ಸೊ ಹನುಮಾನ್ ಚಾಲೀಸ ದಿನಾಗ್ಲೂ ಓದಿದ್ರೆ ಸಾಕು, ಸಾಕಷ್ಟು ಬದಲಾವಣೆ ಬರುತ್ತೆ. ಮಕ್ಕಳಿಗೆಲ್ಲ ಹನುಮಾನ್ ಚಾಲೀಸ ಓದಿಸಿ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಬೆಳೆಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಡೈಲಿ ಗ್ರೋತ್ ಮೈಂಡ್ ಸೆಟ್ ಇರ್ಲಿ ಅನ್ನುವಂಥದ್ದು. ಇಷ್ಟ ಆದ್ರೆ ಜೈ ಆಂಜನೇಯ, ಜೈ ಬಜರಂಗಿ ಅಂತ ಕಮೆಂಟ್ ಅಲ್ಲಿ ಹಾಕಿ. ಸೊ ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ ಅಂತ. ಇದಿಷ್ಟು ನಿಮ್ಗೆ ಬಂದಂತ ಮಾರ್ಗದರ್ಶನ, ಕಾರ್ಯಸಿದ್ಧಿ ಆಂಜನೇಯನ ಪಾದಾರವಿಂದಕ್ಕೆ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ. ಗೊತ್ತಿಲ್ಲ ಏನ್ ಹೇಳೋದು, ನಂಗೆ ಫುಲ್ ಆಫ್ ಬ್ಲೆಸ್ಸಿಂಗ್ಸ್ ಅಂತ ಅನಿಸ್ತಿದೆ. ಯಾರು ಏನೇ ಸಮಸ್ಯೆಯಲ್ಲಿರ್ಲಿ ಚಿಂತೆ ಮಾಡಬೇಡಿ, ನಿಮ್ ಸಮಸ್ಯೆ ಎಲ್ಲ ಬಗೆಹರಿದಿದೆ. ನಿಮ್ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿದಿದೆ.
ಇಡೀ ವಾಗ್ದೇವಿ ಕುಟುಂಬದ ಪರವಾಗಿ ನಾನು ಪ್ರಾರ್ಥನೆ ಇಟ್ಟು ಬಂದು ಸುಮಾರು 3-4 ವರ್ಷ ಆಯ್ತು. ಅವತ್ತಿಂದ ಇವತ್ತವರೆಗೂ ನಿಮ್ಮೆಲ್ಲರ ಜೀವನದಲ್ಲೂ ಕಂಡು ಕಾಣದ ಹಾಗೆ ಆಂಜನೇಯನ ಆಶೀರ್ವಾದ ಇದ್ದೇ ಇದೆ, ಇದ್ದೇ ಇರ್ತಾನೆ. ಬಿಟ್ಟ ಹಾಗೆ ಆಂಜನೇಯ ಕಾಪಾಡ್ತಿದ್ದಾನೆ. ಸೊ ಒಳ್ಳೇದಾಗ್ಲಿ. ಚಿಕ್ಕೆ ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.